ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೆಯೇ ಹೊಸ ವರ್ಷದ ಮೊದಲನೇ ಹಬ್ಬವಾದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಇವತ್ತಿನ ದಿನ ಎಳ್ಳು ಬೆಲ್ಲ ಸ್ಪೆಷಲ್ ಆಗಿರುತ್ತಲ್ವ. ಹಾಗೆಯೇ ಎಳ್ಳು ಬೆಲ್ಲದ ಜೊತೆಗೆ ನಾನಿವತ್ತು ಎಳ್ಳು ಬೆಲ್ಲದ ಗಜಕ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಳ್ಳು ಬೆಲ್ಲದ ಗಜಕ್, ಇದನ್ನು ತಿಲ್ ಗಜಕ್ ಅಂತಲೂ ಹೇಳ್ತಾರೆ. ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡೋಣ. ಈ ಗಜಕ್ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳು 1 ಕಪ್ ತೊಗೊಂಡ್ಬಿಟ್ಟು ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ ಈ ಥರ. ಹಾಗೆಯೇ ಬಾದಾಮಿ ಕೂಡ 1 ಕಪ್ ತೊಗೊಂಡಿದ್ದೀನಿ. ಈ ಬಾದಾಮಿಯನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಈ ಬಾದಾಮಿಯನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1/4 ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಕಪ್ಪು ಎಳ್ಳನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ಹಾಗೆಯೇ ಫ್ರೆಂಡ್ಸ್, ಈ ರೆಸಿಪಿಗೆ ನಾನಿಲ್ಲಿ 1.5 ಕಪ್ಪಿನಷ್ಟು ಕರಗಿಸಿದ ಬೆಲ್ಲವನ್ನು ಸೋಸಿ ಹಾಕೊಳ್ತಾ ಇದ್ದೀನಿ. ನೋಡಿ, ನೀವು ಈ ಸ್ವೀಟಿಗೆ ಕರೆಕ್ಟಾಗಿದೆ 1.5 ಕಪ್ ಬೆಲ್ಲ ತೊಗೊಂಡಿರೋದು. ನಿಮಗೆ ಕಡಿಮೆ ಸ್ವೀಟ್ ಬೇಕು ಅಂದರೆ 1 ಕಪ್ ಹಾಕ್ಕೊಳ್ಳಿ. ಈ ಬೆಲ್ಲ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಅದೇ ಟೈಮಲ್ಲಿ ನಾನಿಲ್ಲಿ 1 ಕಪ್ ಬಾದಾಮಿಯನ್ನು ನೋಡಿ ಈ ಥರ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಎಳ್ಳನ್ನು ಕೂಡ ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಒಂದು ಸ್ವೀಟಿಗೆ ನಾನಿಲ್ಲಿ 1.5 ಕಪ್ಪು ಬೆಲ್ಲವನ್ನು ತೊಗೊಂಡಿದ್ದೀನಿ. ಈ ಬೆಲ್ಲವನ್ನು ಕರಗಿಸಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಬೆಲ್ಲ ಈ ಥರ ಗಟ್ಟಿ ಆಗೋವರೆಗೂ ಇದನ್ನು ಚೆನ್ನಾಗಿ ಈ ಥರ ಕುದಿಸ್ಕೋಬೇಕಾಗತ್ತೆ. ನೋಡಿ, ಅದರದ್ದು ಟೆಕ್ಸ್ಚರ್ ಹೇಗಿರಬೇಕು ಅಂತ ಹೇಳಿದ್ರೆ, ನೋಡಿ ಫ್ರೆಂಡ್ಸ್, ಈ ಗಜಕ್ ರೆಸಿಪಿ ಮಾಡಲಿಕ್ಕೆ ಬೆಲ್ಲ ಟೆಕ್ಸ್ಚರ್ ಈ ಥರ ಇರಬೇಕಾಗತ್ತೆ. ನೋಡಿ, ನೀರಲ್ಲಿ ಹಾಕಿದಾಗ ಅದು ನೀರಲ್ಲಿ ಮಿಕ್ಸ್ ಆಗೋದಿಲ್ಲ. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಈಗ ನಮ್ಮ ಬೆಲ್ಲದ ಸಿರಪ್ ರೆಡಿಯಾಗಿದೆ. ಈ ಬೆಲ್ಲದ ಪಾಕಕ್ಕೆ 1 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಚಿಟಿಗೆಯಷ್ಟು ಸೋಡಾವನ್ನು ಹಾಕ್ತಾ ಇದ್ದೀನಿ, ಸೋಡಾ ಪುಡಿ. ಈ ಬೆಲ್ಲದ ಗಟ್ಟಿ ಪಾಕಕ್ಕೀಗ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾದಾಮಿ ಮತ್ತು ಬಿಳಿ ಎಳ್ಳಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಬ್ಕೊಂಡಿದ್ವಲ್ಲ ತರಿಯಾಗಿ ರುಬ್ಬಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವೆರಡನ್ನೂ ಕೂಡ ಈಗ ಈ ಬೆಲ್ಲದ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಈಗ ಬೆಲ್ಲದ ಪಾಕ ಮತ್ತು ಈ ಬಾದಾಮ್ ಮತ್ತು ಬಿಳಿ ಎಳ್ಳಿನ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡ್ತಾ ತುಂಬ ಹೊತ್ತು ಅಲ್ಲೇ ಇಡೋದು ಬೇಡ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಬಿಡಿ. ಈಗ ಒಂದು ಸಲ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ವ್ಯಾಕ್ಸ್ ಪೇಪರು ಅಥವಾ ಸ್ಟೀಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ವ್ಯಾಕ್ಸ್ ಪೇಪರ್ಗೆ ಈ ತುಪ್ಪ ಸವರಿ ಇಟ್ಕೋಬೇಕಾಗತ್ತೆ. ಇದು ನೀವು ಹಾಕೋಕ್ಕಿಂತ ಮುಂಚೆ, ಅಥವಾ ತಟ್ಟೆಗಾಗಲಿ ನೀವು ತುಪ್ಪವನ್ನು ಸವರಿ ಇಟ್ಕೊಂಡ್ರೆ ಈ ಮಿಕ್ಸ್ಚರನ್ನು ಹಾಕಿ ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ವ್ಯಾಕ್ಸ್ ಪೇಪರಿಂದ ಈ ಥರ ಇಟ್ಕೊಂಡು ರೋಲ್ ಕೂಡ ಮಾಡ್ಕೋಬೋದು. ಹಾಗೆಯೇ ಈ ಕಪ್ಪೆಳ್ಳನ್ನು ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಡೆಕರ್ಗೋಸ್ಕರ. ಹಾಗೆಯೇ ತುಂಬ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕಪ್ಪೆಳ್ಳು ಕೂಡ. ನೋಡಿ ಫ್ರೆಂಡ್ಸ್, ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರ, ಇಲ್ಲಿ ಮಾರ್ಕ್ ಮಾಡಿದ ತಕ್ಷಣ ಈಗ ತೆಗಿಲಿಕ್ಕೂ ಕೂಡ ಬರುತ್ತೆ ಈಸಿಯಾಗಿ. ನೀವು ಅದು ಮಿಕ್ಸ್ಚರ್ ಏನಾದರೂ ತುಂಬ ಗಟ್ಟಿ ಆಗಿಬಿಟ್ರೆ ಈ ಥರ ಸ್ಕ್ವೇರ್ ಶೇಪಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಓಕೆ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ಒಂದು ಸ್ವೀಟು ಸಖತ್ ಹೆಲ್ದಿ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಓಕೆ ಫ್ರೆಂಡ್ಸ್, ನೀವು ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.